ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಭವಕ್ಕೆ ಹುಟ್ಟುವನಲ್ಲ, ಸಂದೇಹ ಸೂತಕಿಯಲ್ಲ, ಆಕಾರ ನಿರಾಕಾರನಲ್ಲ ನೋಡಯ್ಯ, ಕಾಯವಂಚಕನಲ್ಲ, ಜೀವವಂಚಕನಲ್ಲ, ಶಂಕೆಯಿಲ್ಲದ ಮಹಾಮಹಿಮನು ನೋಡಯ್ಯ, ಕೂಡಲ ಸಂಗನ ಶರಣನು, ಉಪಮಾತೀತನು ನೋಡಯ್ಯ ಅಂಥೇಳಿ ಬಸವಣ್ಣನವರು ನಿಜವಾದ ಶರಣ ಹೆಂಗಿರ್ತಾನ ಅಂಥೇಳಿ ಈ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸಿ ಹೇಳಿದ್ದಾರೆ. ಆ ಶರಣ ಹೆಂಗಿರ್ತಾನಪ್ಪ ಅಂದ್ರೆ, ಸತ್ಪುರುಷ ಹೆಂಗಿರ್ತಾನಪ್ಪ ಅಂದ್ರೆ, ಅವನಿಗೆ ಹುಟ್ಟು ಸಾವುಗಳ ಭಯ ಇರುವುದಿಲ್ಲ. ಮತ್ತು ಯಾವುದೇ ಸಂದೇಹಕ್ಕಾಗಲಿ ಅಥವಾ ಸೂತಕಕ್ಕಾಗಲಿ ಅವ ಲಕ್ಷ್ಯ ಕೊಡೋದಿಲ್ಲ, ಅದನ್ನು ತಲೆಯಾಗೂ ತಗೊಳ್ಳೋದಿಲ್ಲ ಅವ. ಕೆಲವು ಮಂದಿ ನಿರಾಕಾರ ಅಷ್ಟ ದೇವರಂತಾರೆ, ಕೆಲವು ಮಂದಿ ಆಕಾರ ಅಷ್ಟ ದೇವರಂತಾರೆ. ಆದರೆ ನಿಜವಾದ ಶರಣ ಏನು ಮಾಡ್ತಾನಂದ್ರೆ, ಇವೆರಡನ್ನು ವಿರೋಧ ಮಾಡೋದಿಲ್ಲ, ಆದರೆ ಎರಡನ್ನೂ ಸಹಿತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ತನ್ನ ಶರೀರಕ್ಕೂ ಅಷ್ಟ ಮಹತ್ವವನ್ನು ಕೊಟ್ಟಾನ, ತನ್ನ ಜೀವಕ್ಕೂ ಅಷ್ಟ ಮಹತ್ವ ಕೊಟ್ಟಾನ. ಶರೀರದಿಂದ ಸತ್ಯಶುದ್ಧ ಕಾಯಕವಾಗಬೇಕು, ಮನಸ್ಸಿನಿಂದ ಆತ್ಮಚಿಂತನೆ ನಡಿಬೇಕು. ಅದು ಎರಡಕ್ಕೂ ಮಹತ್ವ ಕೊಟ್ಟ. ಅದಕ್ಕೆ ಯಾವ ಶಂಕೆನೂ ಇರಲಾರ್ದಂತಹ ಮಹಾಮಹಿಮ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳ್ತಾರೆ. ಬಸವಣ್ಣನವರು ಹೇಳಿದಂಗೆ ಮಹಾತ್ಮರು ಯಾರು ಇರ್ತಾರಲ್ರಿ, ಅವರಿಗೆ ಯಾವ ಭೇದ ಭಾವಗಳೂ ಇರುವುದಿಲ್ಲ. ಅವರು ಎಲ್ಲ ಒಂದೇ ಅಂತ ನೋಡ್ತಾರೆ. ಅವರು ಹೊಟ್ಟೆ ಹಸಿದ್ರೂ ಸಮಾಧಾನ ಇರ್ತಾರೆ, ಹೊಟ್ಟೆ ತುಂಬಿದ್ರೂ ಸಹಿತ ಸಮಾಧಾನ ಇರ್ತಾರೆ. ಅವರನ್ನು ಯಾರಾದರೂ ಹೊಗಳಿದರೂ ಸಹಿತ ಸಮಾಧಾನ ಇರ್ತಾರೆ, ಯಾರಾದರೂ ಅವರನ್ನು ತೆಗಳಿದರೂ ಸಹಿತ ಸಮಾಧಾನ ಇರ್ತಾರೆ. ಬಂತಂಥೇಳಿ ಬಹಳ ಖುಷಿ ಆಗೋದಿಲ್ಲ, ಹೋತಂಥೇಳಿ ದುಃಖನೂ ಪಟ್ಕೊಳ್ಳೋದಿಲ್ಲ. ಅವರು ನೀವು ಅದನ್ನಷ್ಟೇ ಪೂಜೆ ಮಾಡಿರಿ, ಇದನ್ನಷ್ಟೇ ಪೂಜೆ ಮಾಡಿರಿ, ಹಾಂಗೆ ಮಾಡಿರಿ, ಹಿಂಗೆ ಮಾಡಿರಿ ಏನೂ ಹೇಳೋದಿಲ್ಲ. ನಿನ್ನ ಮನಸ್ಸಿಗೆ ಯಾವುದ್ರೊಳಗೆ ಆನಂದ ಸಿಗತೈತಿ ಅದನ್ನು ನೀ ಮಾಡು. ಆದ್ರೆ ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಿರಬಾರ್ದು, ಇಷ್ಟು ಮಾತ್ರ ಎಚ್ಚರ ವಹಿಸಿ ಮಾಡು. ನಾವು ಅರ್ಧಂಬರ್ಧ ತಿಳ್ಕೊಂಡವ್ರು ಏನು ಮಾಡ್ತಿರ್ತೀವಪ್ಪ ಅಂತಂದ್ರೆ, ಮಡಿ ಮೈಲಿಗೆ ಸೂತಕ ಜಾತಿ ಅನ್ಕೋಂತ ನಾವು ಕುಂತು ಬಿಟ್ಟಿರ್ತೀವ್ರಿ. ಆ ಮಹಾತ್ಮ ಇದನ್ನೆಲ್ಲ ಮೀರಿ ಆಚೆ ಕಡೆ ಕುಂತಿರ್ತಾನ. ಅವಾಗ ಯಾವ ಒಂದು ಭೇದ ಭಾವಗಳನ್ನು ಇರುವುದಿಲ್ಲ, ಎಲ್ಲವನ್ನೂ ಸಹಿತ ಸಮಭಾವದಿಂದನೇ ನೋಡ್ತಾನೆ. ಹಂಗೆ ಸಿದ್ಧಾರೂಢಪ್ಪಗಳು ಸಮತ್ವದ ಶರಣರಾಗಿದ್ದರು, ಸಮಭಾವದ ಮಹಾತ್ಮರಾಗಿದ್ದರು. ಅವ್ರ ಹಂತಕ್ಕೆ ಯಾವುದೇ ಭೇದ ಭಾವಗಳಿಗೆ ಅವಕಾಶ ಇದ್ದಿದ್ದಿಲ್ಲ. ಮತ್ತವರು ಯಾರ ಮನಸ್ಸಿಗೂ ಸಹಿತ ನೋವಾಗೋ ಹಂಗೆ ನಡ್ಕೋತಿರ್ಕಿಲ್ಲ. ಸರಳವಾದ ಭಾಷೆಯಿಂದ ಅವ್ರ ಕಡೆಯಿಂದನೇ ಅವ್ರ ಸಂಶಯಗಳಿಗೆ ಉತ್ತರವನ್ನು ಕೊಡಿಸ್ತಿದ್ರು ಅವರು ಸಿದ್ಧಾರೂಢರು. ಇಂಥ ಒಂದು ವಿಶೇಷವಾದಂತಹ ಅವತಾರ ಸದ್ಗುರು ಸಿದ್ಧಾರೂಢರದು. ಬಯಲ ಅತಿಥಿ ಅನ್ನುವಂತಹ ಪುಣ್ಯ ಗ್ರಂಥವನ್ನು, ಕಾದಂಬರಿ ರೂಪದ ಗ್ರಂಥವನ್ನು ಶಾಂತಲಾ ಯೋಗಿ ಷಡ್ರಾವಿಯವರು ಬರೆದರು. ಆದರೆ ನಾವೆಲ್ಲರೂ ಸಹಿತ ನೋಡಕತ್ತೀವಿ. ಅದರೊಳಗೆ ಇವತ್ತು 47ನೆಯ ಭಾಗವನ್ನು ನಾವೆಲ್ಲರೂ ಸಹಿತ ನೋಡೋದು. ಈಗ 5 ದಿವಸ ಮಧ್ಯದೊಳಗೆ ಗುರುನಾಥಾರೂಢ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಇದ್ದಿದ್ದಕ್ಕಾಗಿ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಕುರಿತು 5 ದಿವಸ ಆ ಸದ್ಗುರುನಾಥ ನಮಗೆ ಎಷ್ಟು ಪ್ರೇರಣೆ ಕೊಟ್ಟು ಅಷ್ಟು ಚಿಂತನೆಯನ್ನು ಮಾಡಿದ್ವಿ. ಮತ್ತು ಯಾವುದೂ ನಮ್ಮ ಕೈಯಾಗಿಲ್ಲ ರೀ. ಒಂದೇ ಮಾತು, ನಮಗೆ ಎಷ್ಟು ದಿವಸ ಪರಮಾತ್ಮ ನಡೆಸಿಕೊಡ್ತಾನೋ ಅಷ್ಟು ದಿವಸ ಮಾಡೋದು. ಈ ಒಂದು ಸೇವೆಯನ್ನು ಮಾಡಬೇಕು, ಆ ಸದ್ಗುರುವಿನ ಗುಣಗಾನವನ್ನು ಮಾಡಬೇಕು.
ಅವನ ಮಹಿಮೆಯನ್ನು ತಿಳ್ಕೊಂಡು ಒಂದು 4 ಮಂದಿಗೆ ಹೇಳಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮನುಷ್ಯನ್ಯಾಗ ಬಂದು ಅವನ ಒಂದು ಪ್ರೇರಣೆ, ಅವನ ಒಂದು ಶಕ್ತಿಯಿಂದಾಗಿ ಈ ಕಾರ್ಯ ನಡೆದೈತಿ. ಅವನ ಹಂತಕ್ಕೆ ಪ್ರಾರ್ಥನೆ ಮಾಡೋದು ಏನಂದ್ರೆ, ಉಸಿರು ನಿಲ್ಲುವವರೆಗಿನೂ ಸಹಿತ ನಿನ್ನ ಸೇವೆ ನಿಲ್ಲಬಾರದಪ್ಪ ಸದ್ಗುರುನಾಥ ಸಿದ್ಧಾರೂಢ, ಹಂಗೆ ನಮ್ಮನ್ನು ಅನುಗ್ರಹಿಸು ಅಂಥೇಳಿ ಸಿದ್ಧಾರೂಢಪ್ಪನ ಹಂತಕ್ಕೆ ಪ್ರಾರ್ಥನೆ ಮಾಡೋದು. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದ ನಂಬಿದರೆ ಭಯವಿಲ್ಲೆಂದೇ, ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ, ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ ಅಂತ ಹೇಳ್ಕಾರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳಿದಂಗೆ, ಹುಟ್ಟಿ ಬಂದಿದ್ದೇವಪ್ಪ ಅಂದಮೇಲೆ ಸುಖ ದುಃಖ ಎರಡೂ ಹುಟ್ಟಿ ಬಂದಿರ್ತಾವೆ. ಅದ್ರ ಕೆಲಸ ಆದ ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ. ನಾವು ಮುಖ್ಯವಾಗಿ ಮಾಡೋದು ಒಂದೇ ಕೆಲಸ ಏನಂದ್ರೆ ಆ ಸದ್ಗುರುನಾಥನನ್ನು ನಂಬಿ ನಡೆಯೋದಷ್ಟೆ. ಎಲ್ಲವೂ ನಿನ್ನಿಂದ ನಡೆದೈತಿ ಮತ್ತು ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಐತಿ, ಇಷ್ಟು ನಂಬಿಕೆ ಇಟ್ಕೊಂಡ್ಬಿಡೋದು. ಆವಾಗ ಮನಸ್ಸು ಗಟ್ಟಿಯಾಕೈತ್ರಿ. ಗಟ್ಟಿಯಾಗಿ ನಮ್ಮಪ್ಪ ನಮ್ಮ ಜೋಡಿ ಅದನ್ನಲ್ಲ ಅನ್ನೋ ಧೈರ್ಯ ಬರ್ತೈತೆ. ಮತ್ತೊಂದು, ಎಲ್ಲ ಅವನ ಇಚ್ಛೆಯಿಂದನೇ ನಡೀತೈತೆ ಅಂದ ಮೇಲೆ ಈ ದುಃಖನೂ ಸಹಿತ ಅವನ ಇಚ್ಛೆಯಿಂದನೇ ಬರಾತಿರ್ಬಹುದಲ್ಲ ಅಂತ ನಮ್ಮ ಮನಸ್ಸನ್ನು ನಮಗೆ ಹೇಳಕ್ಕೆ ಚಾಲು ಮಾಡ್ತೈತಿ. ಅದಕ್ಕೆ ಕರೆದ್ರು ಏನಂದ್ರೆ, ಅರಿವೇ ಗುರು ಅಂಥೇಳಿ ಕರೆದ್ರು. ನಮ್ಮ ಅರಿವನ್ನು ನಮಗೆ ಗುರುವಾಗಿ ನಿಂತ ನಮಗೆ ಏನು ಮಾಡ್ತೈತಿ ಅಂದ್ರೆ ಮಾರ್ಗದರ್ಶನವನ್ನು ಮಾಡ್ತೈತಿ. ಹುಬ್ಬಳ್ಳಿ ಒಳಗೆ ಅನೇಕ ಲೀಲೆಗಳನ್ನು ಸಿದ್ಧಾರೂಢರು ಮಾಡಿ ತೋರಿಸಿದರು. ಅವರನ್ನು ನಂಬಿದಂತಹ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸಿದರು. ಎಂಥ ಕಷ್ಟ ಬಂದಾಗನೂ ಸಹಿತ ಸಿದ್ಧಾರೂಢರನ್ನು ಯಾವ ಭಕ್ತರು ನೆನೆಸ್ತಿದ್ರು ಅವ್ರ ಹಂತೇಕನ ಹೊಕ್ಕಿದ್ರು, ಹೋಗಿ ಅವರನ್ನು ಉದ್ಧಾರ ಮಾಡ್ತಿದ್ರು. ಇವತ್ತಿನ ಮಠನೂ ಸಹಿತ ಹಂಗೆ ನಡೆದೈತಿ. ಆ ಸಿದ್ಧಾರೂಢರ ಮಹಿಮೆ ಅಪಾರವಾದಂಥದ್ದೈತಿ. ಅವ್ರ ಮೇಲೆ ಅಚಲವಾದ ನಂಬಿಕೆ ಇಡೋಣ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯಧನೋಹರಿಹಿ ಅಂಥೇಳಿ ಪಂಡ್ರಾಪುರದ ಪಾಂಡುರಂಗನನ್ನು ವಿಶೇಷವಾಗಿ ಗುಣಗಾನಗೈದರು. ಪಂಡ್ರಾಪುರದ ಪಾಂಡುರಂಗ ಅದು ಪರಬ್ರಹ್ಮನ ಅವತಾರ ಅಂಥೇಳಿ ಸಂತರು ಕರೀತಾರೆ. ಯುಗಿ 28 ವಿಠ್ಠೇವೇರಿ ಉಭಾ ವಾಮಾಂಗಿರ್ ಕುಮಾಯಿ ದಿಶಿ ದಿವ್ಯ ಶೋಭಾ ಪುಂಡಲಿಕಾಚಿ ಭೇಟಿ ಪರಬ್ರಹ್ಮಾಲಿಗ ಚರಣಿವಾಹಿ ಭೀಮಾ ಉದ್ಧರಿ ಜಗ ಅಂತ ಹೇಳ್ತಾರೆ. 28 ಯುಗಗಳಿಂದ ಆ ಸಾಕ್ಷಾತ್ ಪರಬ್ರಹ್ಮ ವಿಠ್ಠಲ ಏನು ಮಾಡಿದಾನಂದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಒಂದು ಇಟ್ಟಂಗಿ ಮೇಲೆ ನಿಂತಾನ. ಅವನ ಪಾದ ಸ್ಪರ್ಶವನ್ನು ಮಾಡಲಿಕ್ಕೆ ಭೀಮಾ ನದಿ ಅವನ ಪಾದಗಳನ್ನು ಸ್ಪರ್ಶ ಮಾಡಿ ಹೋಗ್ತೈತಿ. ತುಳಸಿ ಮಾಲೆಗಳನ್ನು ಕೊರಳಲ್ಲಿ ಹಾಕಿಕೊಂಡಾನ, ಕೌಸ್ತುಭ ಮಣಿಯನ್ನು ಹಾಕಿದಾನ, ಶಂಖಚಕ್ರಗಳನ್ನು ಧಾರಣೆ ಮಾಡಿದಾನ. ಹಿಂಗೆ ಆ ವಿಠ್ಠಲನನ್ನು ಕುರಿತು ವಿಶೇಷವಾದ ವರ್ಣನೆಯನ್ನು ಮಾಡ್ಕೋತ ಹೋಗ್ತಾರೆ. विठ्ठलाच्या पायी विठ झाली भाग्यवंत पाहताचा होते दंग आज सर्व संत ಅಂತ ಹಾಡಿದರು. युगे 28 उभा विठू विठेवरी धन्य झाली चंद्रभागा धन्य तो पंढरी अनाथांच्या नाथा हरी असे दयाವಂತ ಅಂಥೇಳಿ ಪಾಂಡುರಂಗನನ್ನು ವಿಶೇಷವಾಗಿ ಭಕ್ತರು ಸ್ತುತಿಗೈದರು. ಅಂತಹ ಪಾಂಡುರಂಗನ ಭಕ್ತರು ಕೋಟ್ಯಾನುಗಂಟ್ಲೆ ಅದಾರ. ವಿಶೇಷವಾಗಿ ಪ್ರತಿ ಏಕಾದಶಿಗೂ ಸಹಿತ ವರ್ಷಕ್ಕೆ 24 ಸಾರಿ ವಿಶೇಷವಾದ ಭಕ್ತ ಸಮೂಹ ಪಂಡ್ರಾಪುರದೊಳಗೆ ಕೂಡ್ತೈತ್ರ. ಅದರೊಳಗೆ ವಿಶೇಷವಾಗಿ ಆಷಾಢ ಮತ್ತು ಕಾರ್ತೀಕ ಮಾಸದ ಏಕಾದಶಿಗಳಲ್ಲಿ ಭಾಳ ವಿಶೇಷವಾದಂಥ ಒಂದು ಉತ್ಸವಾದಿಗಳು
ಆ ಪಂಢರಾಪುರದಲ್ಲಿ ನಡೀತವ. ಆಷಾಢ ಏಕಾದಶಿಗೆ ಪಾದಯಾತ್ರೆ ಅಂತ ಹೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದಿಬ್ಬರು ಮಹಾನ್ ಸಂತರು ವಿಠ್ಠಲ ನಾಮಸ್ಮರಣೆ ಮಾಡ್ಕೋತ ಪಾದಯಾತ್ರೆ ಹೊಂಟಿದ್ರು, ದಿಂಡಿ ಯಾತ್ರೆ ಹೊಂಟಿದ್ರು. ಪಕ್ಕ ಬ್ರಾಹ್ಮಣರಿದ್ರು ಅವರು. ಮತ್ತು ಅಲ್ಲಿಂದ ಹೋಗಿ ಹೊಳ್ಳಿ ಬರುವಾಗ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ಹುಬ್ಬಳ್ಳಿ ಒಳಗೆ ರಾಮರಾಯ ಅಂತ ಹೇಳ್ಕಾರ ಒಬ್ಬ ಅವರ ಶಿಷ್ಯ ಇದ್ದ. ಆ ರಾಮರಾಯನ ಮನೆಯೊಳಗೆ ಒಂದು ವಸ್ತಿ ಮಾಡಿ ಆದರಾತಿಥ್ಯವನ್ನು ಸ್ವೀಕಾರ ಮಾಡಿ ಮತ್ತು ಅವ್ರು ತಮ್ಮ ಊರಿಗೆ ಹೋಗ್ತಿದ್ರು. ಅವರು ಒಂದು ಸಾರಿ ಸಂತರು ಪಂಢರಾಪುರದಿಂದ ಬಂದರು, ರಾಮರಾಯನ ಮನೆಯೊಳಗೆ ಉಳಿದ್ರು. ಮರುದಿವಸನ ವಿಶೇಷವಾದಂಥ ಸಮಾರಾಧನೆಯನ್ನು ಇಟ್ಕೊಂಡ್ರು. ಬ್ರಾಹ್ಮಣರಿಗೆಲ್ಲ ಭೋಜನಕ್ಕೆ ಆಮಂತ್ರಣ ಕೊಟ್ಟರು. ಆ ರಾಮರಾಯ ಸಿದ್ಧಾರೂಢರ ಪರಮ ಭಕ್ತ ಇದ್ದ. ಅವರ ದರ್ಶನ ಮತ್ತು ಅವರ ಪಾದೋದಕವನ್ನು ಸ್ವೀಕಾರ ಮಾಡಲಾರ್ದ ಅವ ಒಂದು ತುತ್ತು ಅನ್ನ ಸಹಿತ ಉಂತಿರ್ಕಿಲ್ಲ ರಾಮರಾಯ. ನಿಜವಾದ ಭಕ್ತರಿಗೆ ಯಾವ ಭೇದ ಭಾವಗಳನ್ನು ಇರೋದಿಲ್ಲ ರೀ, ಹಂಗಿದ್ದವ ರಾಮರಾಯ. ಆವಾಗ ವಿಚಾರ ಮಾಡಿದ, ನನ್ನ ಮನೆಯೊಳಗೆ ಇಷ್ಟು ದೊಡ್ಡದೊಂದು ಸಮಾರಾಧನೆ ನಡೆದೈತಿ, ಸಂತ ಶಿರೋಮಣಿಗಳಾದಂತಹ ಸಿದ್ಧಾರೂಢ ಮಹಾತ್ಮರನ್ನು ನಾಳಿನ ದಿವಸ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು. ಅವ್ರ ಪಾದಪೂಜೆಯನ್ನು ಮಾಡಿ ಸಂತರ ಜೊತೆನ ಕುಂಡ್ರಿಸಿ ಅವರಿಗೂ ಸಹಿತ ಸುಗ್ರಾಸ ಭೋಜನವನ್ನು ನೀಡಿ ಕೃತಾರ್ಥನಾಗಬೇಕು ಅಂಥೇಳಿ ರಾಮರಾಯನ ಮನುಷ್ಯನಾಗ ಬಂತು. ಸಿದ್ಧಾರೂಢರ ಮಠಕ್ಕೆ ಹೋಗ್ಬೇಕಂತೇಳಿ ಹೊರಗೆ ಬಂದ. ಕಟ್ಟಿ ಮೇಲೆ ಇಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂತರು ಕುಂತಿದ್ರು. ರಾಮರಾಯ ಎಲ್ಲೋ ಹೊಂಟಂಗೈತಿಲ್ಲ ಅಂತಂದರು. ಹೌದು ಪೂಜ್ಯರೇ, ಇಲ್ಲಿ ಬ್ರಹ್ಮನಿಷ್ಠರಾದಂತಹ ಸಿದ್ಧಾರೂಢರೆಂಬ ಮಹಾತ್ಮರದಾರ. ನಾಳೆ ಒಂದು ಸಮಾರಂಭಕ್ಕೆ ಅವರಿಗೂ ಆಮಂತ್ರಣ ಕೊಡಬೇಕಂತೇಳಿ ನನ್ನ ಇಚ್ಛೆ ಐತಿ, ಅದಕ್ಕೆ ಹೋಗ್ಲೇನ್ರಿ ಅಂತ ಅಂದ. ಆವಾಗ ಒಬ್ಬ ಸಂತಂದ, ಅವರು ಮಹಿಮಾಶಾಲಿ ಅನ್ನೋದನ್ನು ನಾವು ಕೇಳಿದೆವು, ಆದರೆ ಅವ್ರ ಮೇಲೆ ನಮಗೆ ಗೌರವನೂ ಐತಿ. ಆದರೆ ಅವರು ಜಾತಿಯಿಂದ ನಮಗೆ ಹೊಂದೋದಿಲ್ಲ, ನಮ್ಮದು ಶ್ರೇಷ್ಠ ಜಾತಿ. ಅಂಥವ್ರ ಜೋಡಿ ನಮ್ಮಂಥವ್ರು ಕುಂತು ಊಟ ಮಾಡಿದರೆ ಹೆಂಗಪ್ಪ, ಜಾತಿ ಭ್ರಷ್ಟತೆ ಆದಂಗೆ ಆಕತಿ. ಸಹಭೋಜನವೂ ಸಾಧ್ಯವಿಲ್ಲ. ಯಾಕಂದ್ರೆ ಅವರನ್ನು ಬೇರೆ ಪಂಕ್ತಿ ಒಳಗೆ ಕುಂಡ್ರಿಸಿ ನೀಡಿದ್ರೆ ಅವ್ರಿಗೆ ಅಪಮಾನ ಮಾಡಿದಂಗೆ ಆಕತಿ. ಮತ್ತು ಅವ್ರ ಜೋಡಿನ ಕುಂತು ಉಂದಿವಪ್ಪ ಅಂದ್ರೆ ನಮ್ಮ ಜಾತಿಗೆ ಹೀನತ್ವ ಬಂದಂಗೆ ಆಕತಿ. ಅದಕ್ಕೆ ನೀವೊಂದು ಕೆಲಸ ಮಾಡು, ಮತ್ತೊಮ್ಮೆ ಯಾವಾಗಾರ ಅವ್ರನ್ನ ಕರೆಸಿ ಊಟಕ್ಕೆ ಬಡಿಸು, ನಾಳೆ ಮಾತ್ರ ಬೇಡ ಅಂತ ಹೇಳಿಕಾರ ಖಡಾಖಂಡಿತವಾಗಿ ದಕ್ಷಿಣ ಕನ್ನಡದ ಆ ಸಂತರು ಹೇಳಿಬಿಟ್ರು. ಧರ್ಮ ಸಂಕಟದೊಳಗೆ ಸಿಕ್ಕಂಗಾತ ರಾಮರಾಯಗ. ಎಲ್ಲ ತಿಳಿದಂಥ ಸಂತರನ್ನ ಹಿಂಗೆ ಹೇಳಿದ್ರೆ ನಮಗೆ ತಿಳಿಸಿ ಹೇಳೋರು ಯಾರು ಅಂತ ಅಳಾಕತ್ತ. ಮತ್ತು ಅವ್ರ ಮಾತು ಮೀರಾಕು ಬರೋದಿಲ್ಲ. ಜಾತಿ ಅಭಿಮಾನದಿಂದ ಅಂಧರಾದಂತಹ ಸಂತರಿಗೆ ರಾಮರಾಯ ಏನು ಹೇಳ್ಬೇಕಂತ ಅವ್ರಿಗೆ ತಿಳಿಲಿಲ್ಲ. ಮತ್ತು ಅವ್ರಿಗೆ ತಿಳಿಸಿ ಹೇಳುವಷ್ಟ ಒಂದು ಧೈರ್ಯನೂ ಆ ರಾಮರಾಯಿಗಿರಾಕಿಲ್ಲ. ಚಡಪಡಿಸಕತ್ತ. ಹೆಂಗೆಂಗು ಮಾಡಿ ರಾತ್ರಿ ನಿದ್ದೆ ಹಚ್ಚಿದ. ಬೆಳಗಾಗ್ಬಿಡ್ದ ಕಾರ್ಯಕ್ರಮ ಐತಿ. ಕಣ್ಣು ಮುಚ್ಚಿದಾನ. ನನ್ನನ್ನು ಕ್ಷಮಿಸಿಬಿಡಪ್ಪ, ನನ್ನ ಅಪರಾಧ, ಅಸಹಾಯಕನದೇನಪ್ಪ, ನನ್ನನ್ನು ಮನ್ನಿಸು. ನಿನ್ನ ದರ್ಶನ ಇರಲಾರ್ದ, ನಿನ್ನ ಪಾದಪೂಜೆ ಇರಲಾರ್ದ ನಾನಂತೂ ಒಂದು ಹನಿ ನೀರು ಸಹಿತ ಕುಡಿದಿಲ್ಲ ನಾಳೆ. ನಿನಗೇನು ತಿಳಿತಿತ್ತು ಅದನ್ನು ಮಾಡಪ್ಪ ಅಂತ ಹೇಳಿಕಾರ ಸಿದ್ಧಾರೂಢರನ್ನು ಸ್ಮರಣೆ ಮಾಡಿ ಹೊಯ್ದಾಡುವಂಥ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿದಂಗೆ ಮಾಡಿ ನಿದ್ರೆಗೆ ಜಾರಿದ. ಬೆಳಗಿನ ಸಮಯ ರಾಮರಾಯ ಒಂದು ಕನಸು ಬಿತ್ತು. ಆ ಕನಸಿನೊಳಗೆ ಸಿದ್ಧಾರೂಢರನ್ನ ಬಂದರು ನೋಡ್ರಿ. ಏನು ಸಿದ್ಧಾರೂಢರನ್ನ ನೋಡಿದ, ಸಾಷ್ಟಾಂಗ ನಮಸ್ಕಾರ ಮಾಡಿದ ರಾಮರಾಯ. ಏಳೋ ರಾಮರಾಯ ಏಳು, ಲಘುನ ಪೂಜಾ ಮಾಡ್ಯ. ರಾಮರಾಯಿಗೆ ಎಲ್ಲಿಲ್ಲದ ಸಂತೋಷ. ಆಸನ ಹಾಕಿದ, ಸಿದ್ಧಾರೂಢರನ್ನು ಕುಂಡ್ರಿಸಿದ.
ಷೋಡಶೋಪಚಾರವಾದಂಥ ಪಾದಪೂಜೆಯನ್ನು ಮಾಡಿದ. ಗುರುಪಾದಕ್ಕೆ ನಮಸ್ಕಾರ ಮಾಡಿ, ಸದ್ಗುರುನಾಥ ನಿನ್ನ ಕರುಣೆ ನನ್ನ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿದ. ಸಿದ್ಧಾರೂಢರು ಒಂದು ತೆಂಗಿನಕಾಯಿ ತೊಗೊಂಡು ಅದನ್ನು ಆಶೀರ್ವಾದ ಮಾಡಿ ರಾಮರಾಯನ ಕೈಯಾಗ ಕೊಟ್ಟರು. ಈ ಪ್ರಸಾದ ತಗೋ, ನಾಳೆ ದಿವಸ ನಿನ್ನ ಇಚ್ಛಾ ಏನೈತಲ್ಲ ಅದು ಪೂರ್ಣ ಆಗ್ತೈತಪ್ಪ, ಚಿಂತೆ ಮಾಡಬೇಡ ಅಂತ ಹೇಳ್ಕಾರ ಅವನ ಕೈಯಾಗ ಆಶೀರ್ವಾದ ಕಾಯಿ ಕೊಟ್ಟು ಸಿದ್ಧಾರೂಢರು ಅದೃಶ್ಯರಾಗಿಬಿಟ್ರು. ಒಮ್ಗಿಲಿ ಕನಸು ಬಿಟ್ಟ ಎಚ್ಚರಾದ. ಆದರೆ ಕನಸಿನೊಳಗೆ ಸಿದ್ಧಾರೂಢರು ಕೊಟ್ಟಂಥ ತೆಂಗಿನಕಾಯಿ ಪ್ರತ್ಯಕ್ಷವಾಗಿ ಅವನ ಕೈಯೊಳಗೈತಿ. ರಾಮರಾಯನಿಗೆ ಮೈ ರೋಮಾಂಚನ ಆಗಕತ್ತೈತಿ. ಕನಸು ನನಸಾಗೋದ್ರೊಳಗೆ ಯಾವ ಸಂಶಯನೂ ಇಲ್ಲ. ಅವನ ಮನಸ್ಸಿನ ತುಂಬ ಸಿದ್ಧಾರೂಢರು ತುಂಬಿಕೊಂಡ್ಬಿಟ್ರು. ಪ್ರಸನ್ನ ಚಿತ್ತನಾಗಿ ರಾಮರಾಯ ಹುರುಪಿನಿಂದ ಎದ್ದೆಲ್ಲ ಸೇವಾ ಮಾಡಕತ್ತ. ಊಟದ ಸಮಯ ಆಯಿತು. ಎಲ್ಲ ಬ್ರಾಹ್ಮಣರನ್ನು ಸಾಲಾಗಿ ಪಂಕ್ತಿಯೊಳಗೆ ಕುಂಡ್ರಿಸಿದರು. ಮಧ್ಯದೊಳಗೆ ಆ ಮಹಾನ್ ಸಂತರನ್ನು ಆಸನ ಹಾಕಿ ಕುಂಡ್ರಿಸಿದರು. ಗಳಿಗೊಮ್ಮೆ ಬಾಗಿಲ ಕಡೆ ಲಕ್ಷರ್ತಿತ್ತು ರಾಮರಾಯಿಂದ. ಸಿದ್ಧಾರೂಢರು ಬಂದ್ರನ ಅಂತ ಹಣಿಕೆ ಹಾಕಿ ನೋಡ್ತಿದ್ದ. ಸಿದ್ಧಾರೂಢರ ಸುಳಿವಿಲ್ಲ. ಎಲ್ಲರೂ ಕುಂತಾರ, ಎಲ್ಲರಿಗೂ ಎಲೆ ಬಡಿಸಿದಾರ. ರಾಮರಾಯ ಓಡಾಡಿಕಾರ ಎಲ್ಲರಿಗೂ ನೀಡಾಕತ್ತಾನ. ಆದರೆ ಮನಸ್ಸು ಮಾತ್ರ, ಅವನ ಲಕ್ಷ್ಯ ಮಾತ್ರ ಮುಚ್ಚಿ ಕಡೆ ಬಾಗಿಲ ಕಡೆನ ನಮ್ಮಪ್ಪ ಬರ್ತಾನ ಅಂತ ಹೇಳ್ಕಾರ. ಎಲ್ಲ ಬ್ರಾಹ್ಮಣರಿಗೆ ನೀಡಿ ಬ್ರಹ್ಮಾರ್ಪಣಮಸ್ತು ಅಂತ ಹೇಳ್ಕಾರ. ಪುಂಡಲೀಕ ವರದಹರಿ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್ ಅಂಥೇಳಿ ಅವ್ರು ಏನು ಮಾಡಿದ್ರಂದ್ರೆ ಊಟಕ್ಕೆ ಆರಂಭ ಮಾಡಿಸಿದರು. ರಾಮರಾಯನ ಮನಸ್ಸು ಸ್ವಲ್ಪ ಖಿನ್ನಾತ. ಊಟನ ಮುಗಿಯಾಕೆ ಬಂತು. ಇನ್ನು ಯಾವಾಗ ಬರ್ಬೋದು ನಮ್ಮಪ್ಪ ಅವ್ರು ಅಂಥೇಳಿ ನಿರಾಶೆಯಿಂದ ನಿಟ್ಟುಸಿರು ಬಿಡಾಕತ್ತಿದ್ದ. ಎಲ್ಲರಿಗೂ ಏನು ಬೇಕು ಕೇಳ್ಕೊಂತ ಮತ್ತು ಸಂತರಿದ್ದಲ್ಲಿ ಬಂದ. ಒಂದು ಆಶ್ಚರ್ಯ, ಪರಮಾಶ್ಚರ್ಯ ಕಾದಿತ್ತು ನೋಡ್ರಿ ಆ ರಾಮರಾಯಗ. ಆ ಸಂತರಿಬ್ಬರ ಮಧ್ಯದೊಳಗೆ ಸುಖಾಸನದೊಳಗೆ ಕುಂತಹ ಸಿದ್ಧಾರೂಢ ಮಹಾತ್ಮರು ಸುಖ ಭೋಜನವನ್ನು ಮಾಡಕತ್ತಾರ. ಅವ್ರ ಎದುರಿಗಿನೂ ಒಂದು ತಾಟ ಐತಿ. ತಾಟಿಗೆ ತುಂಬ ಎಲ್ಲ ನೈವೇದ್ಯವನ್ನು ಮಾಡಿದ್ದಾರೆ. ಅಲ್ಲಿಂದನ ದೀರ್ಘದಂಡ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸಾಕತ್ತ. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಕೂಗಾಕತ್ತ. ಸಂತರಿಬ್ಬರು ಊಟ ಮಾಡಾಕತ್ತಿದ್ರು. ಒಬ್ರಿಗೊಬ್ಬರು ನೋಡ್ಕೊಳಕತ್ತಾರ. ಮಧ್ಯಭಾಗದೊಳಗೆ ಮತ್ತೊಬ್ಬರು ಯಾರೋ ಕುಂತ್ಬಿಟ್ಟಾರ. ಆವಾಗ ಅವರನ್ನು ನೋಡಿದಂತಹ ಸಂತರಿಗೆ ಆಶ್ಚರ್ಯ ಆಯಿತು. ಇಲ್ಲಿ ನಮ್ಮನ್ನು ಕುಂಡ್ರಿಸಿ ಪೂಜೆ ಮಾಡಿದಾಗ ನಮ್ಮ ಮಧ್ಯದೊಳಗೆ ಯಾರೂ ಇರೋಕ್ಕಿಲ್ಲ. ಆದರೆ ತಮ್ಮಂಗನ ಪೂಜೆ ಮಾಡಿಕೊಂಡು ನಮಗೆ ಹೆಂಗೆ ಪೂಜೆ ಮಾಡಿದ್ರು ಹಂಗೆ ಇವ್ರಿಗೂ ಪೂಜೆ ಮಾಡಿದಾರೆ. ಆದರೆ ಇವ್ರು ಹೆಂಗೆ ಬಂದರು? ನಾವು ಊಟ ಆರಂಭ ಮಾಡುವಾಗೂ ಯಾರಿಲ್ಲ, ಮಂತ್ರಘೋಷವನ್ನು ಮಾಡುವಾಗೂ ಯಾರಿಲ್ಲ. ಆದರೆ ಈಗ ಮಾತ್ರ ಉಣ್ಕೊಂತ ಕುಂತಾರಲ್ಲ, ಯಾರಿರಬಹುದು ಇರು ಅಂತ ಹೇಳಿಕಾರ. ಸೂಜಿಗಾಗಿ ಅವ್ರ ಬಾಯಾಗೇನು ತುತ್ತು ಬಾಯಾಗ ಉಳಿದಿತ್ತು, ತಾಟ್ನಾಗೇನೋ ಊಟ ತಾಟ್ನಾಗ ಉಳಿದಿತ್ತು. ಒಬ್ರಿಗೊಬ್ಬರು ಮುಖ ನೋಡ್ಕೊತ ಇವ್ರು ಯಾರು ಅಂಥೇಳಿ ಅಲ್ಲಿದ್ದಂಥವ್ರನ್ನ ಕೇಳಿದರು. ಇವ್ರು ಯಾರು ಅಂತ ಕೇಳಿದ್ರು ಅವರು. ಆವಾಗ ಇವರೇ ಸಿದ್ಧಾರೂಢ ಮಹಾತ್ಮರು ಅಂತಂದರು ಅಲ್ಲೇ ಇದ್ದಂಥವ್ರು. ಅವ್ರಿಗೆ ಮತ್ತಷ್ಟು ಸೂಜಿಗ. ಹಂಗಂದ್ರೆ ಇದು ರಾಮರಾಯನ ಕೆಲಸನೇ ಇರಬೇಕು. ನಿನ್ನೆ ಮೊದಲ ಕರೆಯಕ್ಕೆ ಹೊಂಟಿದ್ದ, ಇವತ್ತು ಹೆಂಗೋ ಗದ್ದಲ ಮಾಡಿದಾನು ಅಂತಂದರು. ನೀ ಕರ್ಕೊಂಡು ಬಂದೇನೆ ಇವ್ರನ್ನ ಅಂತ ಹೇಳಿಕಾರ ರಾಮರಾಯನ ಕೇಳಿದರು. ಆವಾಗ ಅಪ್ಪವ್ರು ಹೆಂಗೆ ಬಂದ್ರೆ ನನಗೆ ಗೊತ್ತೇ ಇಲ್ಲ, ನಿಮಗಷ್ಟೇ ನೀಡಿದ್ದೀನಿ, ನಿಮಗಷ್ಟೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀನಿ, ನಿಮಗಷ್ಟೇ ಪಾದ ಪೂಜೆ ಮಾಡಿದ್ದೀನಿ. ಆದರೆ ಅಪ್ಪವ್ರು ಹೆಂಗೆ ಬಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ರಾಮರಾಯ. ಅಷ್ಟಾದರೂ ಸಹಿತ ತಮ್ಮ ಸಂಶಯ ಪರಿಹಾರ ಮಾಡ್ಕೋಬೇಕಂಥೇಳಿ ಆ ಇಬ್ಬರು ಸಂತರು ಏನು ಮಾಡಿದ್ರಂದ್ರೆ, ಒಬ್ಬ ತಮ್ಮ ಶಿಷ್ಯನನ್ನು ಕರೆದು ಈಗಿಂದೀಗ ನೀ ಓಡಿಕೋತ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢರದಾರನ್ನ ನೋಡಿ ಬಾ ಅಂತ ಅಂದ್ರವ್ರು. ಗಡ್ಬಡಿಸಿ ಓಡಿ ಹೋದ. ಒಂದು 10-15 ನಿಮಿಷ ಊಟ ಆಗೋ ಮಟ್ಟನೂ ಹಂಗೆ ಹೋದ. ಅಷ್ಟು ಮಟ್ಟ ಇವರು ಊಟ ನಡೆದ ಬಿಟ್ಟೈತಿ. ಹೋಗಿ ನೋಡ್ತಾನೆ, ಅಲ್ಲಿ ಸಿದ್ಧಾರೂಢರು
ಆನಂದದಿಂದ ತಮ್ಮ ಭಕ್ತರಿಗೆ ಉಪದೇಶ ಮಾಡ್ಕೋತ ಕುಂತಾರ. ಓಡಿ ಬಂದವ ಇದ್ದಾರೆ ಸಾಕ್ಷಾತ್ ಸಿದ್ಧಾರೂಢರು, ಅಲ್ಯದಾರ ಪ್ರವಚನ ಮಾಡಕತ್ತಾರ. ಅದೋ ಸಿದ್ಧಾರೂಢರು ಇಲ್ಲಿ ಊಟ ಮಾಡ್ಕೋತ ಕುಂತಾರ ಅಂತ ಹೇಳ್ಕಾರ. ಆ ಸಂತರ ಶಿಷ್ಯ ಹೇಳಿದ. ಆವಾಗ ಸಂತರಿಗೆ ಜ್ಞಾನೋದಯ ಆತು ನೋಡ್ರಿ. ಮತಾಭಿಮಾನದ ಪೊರೆ ಕಿತ್ತು ಹೋತಂತ ನೋಡ್ರಿ. ಸಂಕುಚಿತ ಭಾವ ಅಳಿದು ಹೋತು. ಅವರು ಬಾಗಿ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದರು. ಅಷ್ಟ ನೋಡಿದ ಸಿದ್ಧಾರೂಢರು ಕಣ್ಣಿಗೆ ಕಾಣದಂಗೆ ಆಗಿಬಿಟ್ರು. ಇಬ್ಬರೂ ಸಂತರು ಕಣ್ಣೀರನ್ನು ಸುರಿಸಾಕತ್ತಾರೆ. ಅಯ್ಯೋ, ನಾವು ಹತಭಾಗಿಗಳಾದೆವು, ಅವ್ರ ಚರಣಗಳು ನಮಗೆ ಸಿಗಲಿಲ್ಲ. ರಾಮರಾಯ, ನೀನ ಪುಣ್ಯವಂತ, ನಿನ್ನ ಭಕ್ತಿ ಅಗಾಧವಾದದ್ದಪ್ಪ. ನಿನ್ನಿಂದ ಸದ್ಗುರುನಾಥನ ದರ್ಶನ ನಮಗೂ ಆತು. ನಮ್ಮ ಕಣ್ಣು ತೆರೆಸಿದಪ್ಪ, ನಡಿ ಅವರ ಆಶ್ರಮಕ್ಕನ ಹೋಗಿ ನಾವು ದರ್ಶನ ಪಡ್ಕೊಳ್ಳೋಣ ಅಂಥೇಳಿ ಇಬ್ಬರೂ ಸಂತರು ರಾಮರಾಯನನ್ನು ಕರ್ಕೊಂಡು ಸಿದ್ಧಾರೂಢರ ಮಠಕ್ಕೆ ಬರ್ತಾರೆ. ಪ್ರವಚನವನ್ನು ಮಾಡ್ಕೋತ ಕುಳಿತಂತಹ ಸಿದ್ಧಾರೂಢರು ಆ ಸಂತರಿಗೆ ವಿಶೇಷ ಆಸನಗಳ ವ್ಯವಸ್ಥೆಯನ್ನು ಮಾಡಿಸಿ, ಇವರು ಪಂಡ್ರಾಪುರದಿಂದ ಬಂದಾರಪ್ಪ, ಇವರು ದರ್ಶನ ಮಾಡಿಕೊಡ್ರಿ ಅಂತ ಹೇಳಿದರು. ಇಬ್ಬರು ಸಂತರ ಕಣ್ಣಾಗ ನೀರು ಹೋಗ್ತಿದ್ದು. ಆದಂಥ ಘಟನೆಯನ್ನೆಲ್ಲ ಭಕ್ತರಿಗೆ ವಿವರಿಸಿ ಪ್ರತ್ಯಕ್ಷ ಪಾಂಡುರಂಗನ ಸಿದ್ಧಾರೂಢರ ಸ್ವರೂಪನಾಗಿ ಹುಬ್ಬಳ್ಳಿ ಒಳಗೆ ನೆಲೆಸಿದಾನಪ್ಪ. ಹುಬ್ಬಳ್ಳಿ ಜನ, ನೀವು ಸಿದ್ಧಾರೂಢರ ಭಕ್ತರು, ನೀವು ನಿಜವಾಗಿಯೂ ಭಾಗ್ಯವಂತರಪ್ಪ ಅಂತ ಹೇಳಿಕಾರ ಇಬ್ಬರೂ ಸಂತರು ಹೇಳಿ ಸಿದ್ಧಾರೂಢರ ಗುಣಗಾನವನ್ನು ಮಾಡಿ ಅವರಿಗೆ ಸಾಷ್ಟಾಂಗ ನಮನಗಳನ್ನು ಗೈದು ಮತ್ತು ತಮ್ಮ ಊರಿಗೆ ಹೋಗ್ತಾರ ಅಂತ ಹೇಳಿಕಾರ ಸುಂದರವಾದಂಥ ವಿಷಯವನ್ನು ಈ ಒಂದು ಭಾಗದಲ್ಲಿ ಕೊಟ್ಟಾರದಕ್ಕಾಗಿ ಅಂತಹ ಸದ್ಗುರುನಾಥ ನಾವು ಕರೆದಾಗ ನಮ್ಮ ಹತ್ತಿರ ಬಂದ ನಮ್ಮ ಅಜ್ಞಾನವನ್ನು ಕಳೆದು ನಮ್ಮನ್ನು ಸಂತೋಷಭರಿತರನ್ನಾಗಿ ಮಾಡಲಿ ಅಂಥೇಳಿ ಸಿದ್ಧಾರೂಢಪ್ಪನಂತೆ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.